ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋ ನಮಸ್ಕಾರ ಸ್ನೇಹಿತರೆ. ಶ್ರಾವಣ ಮಾಸ ಬಂತು ಅಂದರೆ ಮೊದಲನೇ ಹಬ್ಬ ಆಗಿರೋದು ಭೀಮನ ಮಾಸ ಆಗಿದ್ದು, ಅಮಾವಾಸ್ಯೆ ಆಗಿದ್ದು ಕೂಡಲೇ ಬರುವಂಥ ಶ್ರಾವಣದಲ್ಲಿ ನಾಗಪಂಚಮಿಯಲ್ಲಿ ನಾವು ವಿಶೇಷವಾಗಿ ಮಾಡುವಂತಹ ಈ ತಿಂಡಿಗಳು ಸ್ನೇಹಿತರೆ. ಇವತ್ತು ನಾನು ಹುರುಗಡ್ಲೆ ಉಂಡೆ ಮಾಡ್ತಾ ಇದ್ದೀವಿ. ನಾನು ಸೌಜನ್ಯ ಅವರು ಸೇರಿಕೊಂಡು 2 ಕಪ್ಪಷ್ಟು ನಾವು ಹುರುಗಡ್ಲೆನ ಸೇರಿಸ್ಕೊಂಡಿದ್ದೀವಿ, 1 ಕಪ್ಪಷ್ಟು ನಾವು ಬೆಲ್ಲನ ಸೇರಿಸ್ಕೊಂಡಿದ್ದೀವಿ. ಇವಾಗ ಗೋಡಂಬಿ ಇದ್ರೆ ಗೋಡಂಬಿ ಹಾಕೊಳ್ಬಹುದು, ಇಲ್ಲ ಅಂದರೆ ಬಾದಾಮಿ ಸಾಕಷ್ಟು ಹಾಕೊಳ್ಬಹುದು ಸ್ನೇಹಿತರೆ. ಗೋಡಂಬಿ ಹಾಕೊಂಡ್ರು ಒಂದು ರೀತಿ ಚೆನ್ನಾಗಿರುತ್ತೆ. ನಾವು ಇಲ್ಲಿ ಪಿಸ್ತಾನ ಹಾಕೊಳ್ತಾ ಇರೋದು ಸ್ನೇಹಿತರೆ. ಪಿಸ್ತಾನ ಹಾಕೊಂಡ್ರೆ ತುಂಬ ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ ಈ ರೀತಿ ಆದರೂ ಮಕ್ಕಳ ಹೊಟ್ಟೆಗೆ ಸೇರುತ್ತೆ. ಮತ್ತು ಇದು ಏನಪ್ಪ ಅಂದರೆ ನಾಗಪಂಚಮಿಯಲ್ಲಿ ವಿಶೇಷವಾಗಿ ಒಗ್ಗರಣೆ ಹಾಕಬಾರ್ದು, ಮತ್ತು ಹಂಡೆ ಒಲೆ ಹಚ್ಚಬಾರ್ದು. ಬೇಯಿಸಿದ್ದು ಮಾಡೋದಕ್ಕಿಂತ ಈ ರೀತಿ ಮಾಡೋದು ಪಂಚಮಿ ಹಬ್ಬದಲ್ಲಿ ಹೆಚ್ಚು. ಅದರಿಂದ ಪಂಚಮಿ ಹಬ್ಬಕ್ಕೆ ಈ ರೀತಿ ವಿಶೇಷವಾದಂತಹ ಒಂದು ತಿನಿಸು ಮಾಡಿ, ಸಿಹಿ ತಿನಿಸು ನೈವೇದ್ಯಕ್ಕೆ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇವತ್ತು ನಾಗಪಂಚಮಿಗೋಸ್ಕರ ನಾನು ಈ ರೀತಿ ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ. ಏನಂದರೆ ಪಂಚಮಿಯಲ್ಲಿ ಉಂಡೆಗಳೇ ಹೆಚ್ಚಾಗಿರುತ್ತೆ, ಅದರಲ್ಲಿ ಹುರುಗಡ್ಲೆ ಉಂಡೆ ತುಂಬ ವಿಶೇಷವಾದದ್ದು. ಅದಕ್ಕೋಸ್ಕರ ಇವತ್ತು ನಾವು ವಿಶೇಷವಾಗಿ ನಾಗಪಂಚಮಿಗೆ ಅಂದ್ಬಿಟ್ಟೆ ಈ ಉಂಡೆನ ಮಾಡ್ತಾ ಇದ್ದೀವಿ. ಅದು ಬೇಗನೆ ಆಗಿಬಿಡುತ್ತೆ, ಮತ್ತು ನಾವೇನು ಸ್ಟವ್ ಹಚ್ಚಾಗಿಲ್ಲ, ಏನೂ ಇಲ್ಲ. ಒಂದು 10 ನಿಮಿಷದಲ್ಲಿ ಈ ಉಂಡೆ ಹಾಕ್ಬಿಡುತ್ತೆ. ನೀವು ಪೂಜೆ ಮಾಡಬೇಕು ಅನ್ನೋ ಸ್ನಾನ ಮುಗಿಸಿ ಹೋಗಿ ಒಂದು 10 ನಿಮಿಷದಲ್ಲಿ ಮಾಡಿದ್ರೆ ನೀವು ಪೂಜೆಗೆ ನೈವೇದ್ಯಕ್ಕೆ ಆಗ್ಬಿಡುತ್ತೆ ಸ್ನೇಹಿತರೆ. ಅದಾದ ನಂತರ ಪಿಸ್ತಾ ಹಾಕಿದ ಮೇಲೆ ಏಲಕ್ಕಿ ಹಾಕಿದ್ದೀವಿ. ಏಲಕ್ಕಿ ಒಂದು 4 ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಪರಿಮಳ ಅಂತೂ. ಹಾಕಿ ಇವಾಗ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಬಿಡೋಣ ಬನ್ನಿ ಸ್ನೇಹಿತರೆ. ಪುಡಿ ಮಾಡಿಕೊಂಡು ಎಷ್ಟು ಬೇಗ ಅಂದರೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋಷ್ಟರಲ್ಲಿ ನಮ್ಮ ಈ ಕಡಲೆ ಹಿಟ್ಟಿನ ಉಂಡೆ ಆಗ್ಬಿಡುತ್ತೆ ಸ್ನೇಹಿತರೆ. ಪಂಚಮಿ ಹಬ್ಬದಲ್ಲಿ ಇದು ವಿಶೇಷವಾಗಿರುತ್ತೆ, ಅದರಿಂದ ಈ ಉಂಡೆನ ಮಾಡ್ತೀವಿ. ಯಾಕಂದರೆ ಬೇಗನೂ ಆಗುತ್ತೆ, ಮತ್ತು ನಮಗೇನಂದರೆ ಇದು ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಸೇರಿರುತ್ತೆ, ಮಕ್ಕಳಿಗೂ ಖುಷಿಯಾಗಿ ಉಂಡೆ ಅಂತ ತಿಂತಾರೆ ಸ್ನೇಹಿತರೆ. ಹಾಗಾಗಿ ಎಷ್ಟು ಮಟ್ಟಿಗೆ ತರಿಯಾಗಿದೆ, ತುಂಬ ತರಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದ್ಸಲಿ ಎಲ್ಲ ಕಡೆನೂ ಹುರುಗಡ್ಲೆ ನುಣ್ಣಗಾಗಿದೆಯಾ ಅಂತ ಎಲ್ಲ ಪರೀಕ್ಷಿಸಿದ್ರೆ ಸಾಕು ಸ್ನೇಹಿತರೆ. ಎಷ್ಟು ಬೇಗ ಆಗುತ್ತೆ ಅಂದರೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋಷ್ಟರಲ್ಲಿ ನಮ್ಮ ಹುರುಗಡ್ಲೆ ಪುಡಿ ರೆಡಿ ಆಯಿತು. ಪುಡಿ ಆದಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಇವಾಗ ತುಪ್ಪನ ಸೇರಿಸ್ಕೊಂಡು ಉಂಡೆ ಕಟ್ಟೋಣ. ಇದೇನು ನಾವು ಸ್ಟವ್ ಮೇಲೆ ಹಚ್ಚೋ ಅಂಥ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ಇವಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಮಾಡಿದ್ರೆ ನಮಗೆ ಉಂಡೆ ಕಟ್ಟಲಿಕ್ಕೆ ತುಂಬ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಒಂದು ಎರಡು ಈಗ ಮಾಡಿದ್ರೆ ಸಾಕು ಸ್ನೇಹಿತರೆ, ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ನಮ್ಮ ಮಿಕ್ಸಿ ಜಾರ್ನ ಏನು ಅವಶ್ಯಕತೆ ಇಲ್ಲ. ಇವಾಗ ಜಾರಲ್ಲಿರುವಂತಹ ಪದಾರ್ಥನ ತೆಗೆದು ಉಂಡೆ ಕಟ್ಟೋಣ ಬನ್ನಿ ಸ್ನೇಹಿತರೆ. ಇವಾಗ ಒಂದ್ಸಲಿ ಮಿಕ್ಸ್ ಮಾಡಿ ನೋಡಬೇಕು ನಮಗೆ ಆಗಿದೆಯಾ ಅಂದ್ಬಿಟ್ಟು. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಉಂಡೆ ಕಟ್ಟೋದು ಅಷ್ಟೇ ಸ್ನೇಹಿತರೆ. ಪಂಚಮಿ ಹಬ್ಬದಲ್ಲಿ ಇದು ಮಾಡುವಂತಹ ವಿಶೇಷ ಅಣ್ಣ ತಂಗಿ ಹಬ್ಬ ಆಗಿರುತ್ತೆ. ತವ್ರ ಮನೆಗೆ ಹೆಣ್ಮಕ್ಳು ಹಾಸಿಸೋದು, ತವ್ರ ಮನೆ ಚೆನ್ನಾಗಿರಲಿ, ತವ್ರ ಮನೇಲಿ ಅಣ್ಣ ತಮ್ಮಂದಿರು ಖುಷಿಯಾಗಿರಲಿ ಅಂತ ಬಯಸೋವಂಥ ಹಬ್ಬ ಆಗಿರುತ್ತೆ ಸ್ನೇಹಿತರೆ. ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಈ ರೀತಿ ಶುಭಾಶಯಗಳನ್ನು ತಿಳಿಸ್ತಾ ನಿಮಗೂ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಅಂತ ಹೇಳ್ತಾ, ಯಾರೆಲ್ಲ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ನ ಹೆಚ್ಚೆಚ್ಚು ನೋಡಿ ಪ್ರೋತ್ಸಾಹಿಸಿ, ಜೊತೆಗೆ ಲೈಕ್, ಶೇರ್, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ, ಇವಾಗ ನೋಡಿ ಇನ್ನೂ ಒಂದು ಸ್ವಲ್ಪ ತುಪ್ಪ ಬೇಕಾಗ್ತಾ ಇದೆ. ಈ ತುಪ್ಪನ ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ತುಪ್ಪದಲ್ಲೇ ಹಾಕೋದ್ರಿಂದ ತುಂಬ ಒಳ್ಳೆಯದು ಸ್ನೇಹಿತರೆ. ಇದನ್ನು ನೈವೇದ್ಯಕ್ಕೆ ಇದೇ ಹೇಳ್ತೀವಲ್ಲ, ಶ್ರಾವಣದಲ್ಲಿ ಹಿರಿಕರು ಅಷ್ಟಿಲ್ಲದೆ ಮಾಡಿಲ್ಲ ಸ್ನೇಹಿತರೆ. ಅನುಕೂಲವಾಗಿ, ಯಾಕಂದರೆ ಇವಾಗ ಸಾಲಾಗಿ ಹಬ್ಬ ಬಂದ್ಬಿಡುತ್ತೆ. ಶ್ರಾವಣದಲ್ಲಿ ಬಂದರೆ ಏನಾಗುತ್ತಂದರೆ ಆ ತಿಂಡಿ ಈ ತಿಂಡಿ ಎಲ್ಲ ವಿಶೇಷವಾಗಿ ಬೇಗನೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಈ ಥರ ಸುಲಭ 10 ನಿಮಿಷದಲ್ಲಿ ಮಾಡೋಂತಹ ಉಂಡೆ ಆಗಿರುತ್ತೆ. ತಿಂಗಳಾನ್ಗಟ್ಲೆ ಹಬ್ಬ ಇರೋದ್ರಿಂದ ತಿಂಗ್ಳುಗಟ್ಲೆ ನಾವು ವಿಶೇಷವಾಗಿ ಒಂದೊಂದು ಹೊಸ ಸಾಂಪ್ರದಾಯಿಕ ಆಗಲಿ, ಹೊಸ ಅಡುಗೆಗಳಾಗಲಿ ನಾವು ಸಿಹಿ ತಿಂಡಿಗಳನ್ನ ಮಾಡ್ಕೊಂಡು ಬರ್ತಾ ಇರ್ತೀವಿ.
ಅದಕ್ಕೋಸ್ಕರ ದಿಢೀರನೆ 10 ನಿಮಿಷದಲ್ಲಿ ಬೇಗ ಆಗುವಂತಹ ಪದಾರ್ಥನೇ ನಾವು ನೋಡಿಕೊಂಡು ಮಾಡಿ ನೈವೇದ್ಯಕ್ಕೆ ಇಡಬೇಕು. ಆರೋಗ್ಯಕ್ಕೂ ಆಗಬೇಕು, ಮಕ್ಕಳು ಇಷ್ಟಪಟ್ಟು ತಿನ್ನಬೇಕು. ಆ ರೀತಿ ಇದು ಬೇಕಾದರೆ ವಾರಗಟ್ಟಲೆ ಇಡ್ಬೋದು. ಇದಕ್ಕೆ ನೀರು ಏನನ್ನೂ ನಾವು ಸೋಗಿಸಿರಲ್ವಲ್ಲ, ಇದು ವಾರ ಅಲ್ಲ 15 ದಿನ ಬೇಕಾದರೂ ಇರುತ್ತೆ ಸ್ನೇಹಿತರೆ. ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡೋಣ, ತುಪ್ಪ ಮತ್ತು ಈ ಹಿಟ್ಟು. ಇನ್ನೂ ಬೇಕಾದರೆ ತುಪ್ಪನ ಹಾಗೆ ಸೇರಿಸ್ತಾ ಸ್ವಲ್ಪ ಉಂಡೆ ಕಟ್ಕೊಂಡ್ರೆ ಕೈಗೊಂಚೂರು ತುಪ್ಪನ ಸವರ್ಕೊಂಡು ನಾವು ಇವಾಗ ಉಂಡೆ ಕಟ್ಬಿಡೋಣ. ಬನ್ನಿ ಸ್ನೇಹಿತರೆ, ಉಂಡೆ ಕಟ್ಟಿ ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ರೆ ನಮ್ಮ ನಾಗ ಪಂಚಮಿ ಹಬ್ಬ ತುಂಬ ಸುಸೂತ್ರವಾಗಿ ನಡೆಯುತ್ತೆ. ನಾಗಪಂಚಮಿ ಹಬ್ಬಕ್ಕೆ ನೈವೇದ್ಯವಾಗಿ ಇಟ್ಟರೆ ಎಲ್ಲರಿಗೂ ಖುಷಿ ಆಗುತ್ತೆ. ಉಂಡೆ ತಿನ್ನೋದು ಅನ್ನೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಸ್ನೇಹಿತರೆ. ನಮ್ಮ ಅಜ್ಜಿ ನಮಗೆ ಚಿಕ್ಕದ್ರಲ್ಲಿ ಹೇಳೋರು ನಾಗಪಂಚಮಿ ಹೇಗೆ ಬಂತು, ನಾಗಪಂಚಮಿಯಲ್ಲಿ ಆದಷ್ಟು ನಾವು ನಾಗ ದೇವತೆಗೆ ಪೂಜೆ ಮಾಡಬೇಕು, ಹೋಗಿ ಹುತ್ತಕ್ಕೆ ಹೋಗಿ ಹಾಲು ತನಿ ಎರಿಯೋದು ಅಂತ ಹೇಳ್ತಾರೆ ಸ್ನೇಹಿತರೆ. ತನಿ ಎರೆದು ಬರಬೇಕು, ಮತ್ತು ಮನೆಯಲ್ಲಿ ಒಗ್ಗರಣೆ ಹಾಕಬಾರ್ದು, ಮತ್ತು ಅವತ್ತು ತಲೆಗೆ ಎಣ್ಣೆ ಸೀಗೆಕಾಯಿ ಹಾಕ್ಕೊಂಡು ತಲೆ ಸ್ನಾನ ಮಾಡಬಾರ್ದು, ಜೊತೆಗೆ ಹಂಡೆ ಒಲೆ ಹಚ್ಚಬಾರ್ದು. ಯಾಕಜ್ಜಿ ಹಂಡೆ ಒಲೆ ಹಚ್ಚಬಾರ್ದು ಅಂತ ಎಲ್ಲ ನಾವು ಕೇಳ್ತಾ ಇದ್ವಿ. ಅದಕ್ಕೆ ಹೇಳೋರು ಹಂಡೆಯಲ್ಲಿ ನಾಗಪ್ಪ ಕೂತಿದ್ದಂತೆ ಗೊತ್ತಿಲ್ಲ. ಹಿಂದಿನ ತುಂಬ ಪುರಾತನ ಕಾಲದ್ದು ನನ್ನ ಅಜ್ಜಿ ನಮ್ಮ ತಾತ ನಮ್ಗೆ ಹೇಳಿದ್ದಂತಹ ಈ ವಿಷಯ, ಅದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ನಮ್ಮ ಅಜ್ಜಿ ತಾತ ಹೇಳೋರು. ಏನಂದರೆ ನಾಗಪ್ಪ ಅಲ್ಲಿ ಮಲ್ಕೊಂಡಿದ್ದ, ಗೊತ್ತಿಲ್ಲ, ಹೋಗಿ ಹಂಡೆ ಒಲೆ ಹಚ್ಬಿಟ್ಟಿದ್ದಾರೆ, ಹಬ್ಬ ಇದೆ, ನಾಗಪ್ಪ ಇದ್ದ, ಅದಕ್ಕೋಸ್ಕರ ನಾಗಪಂಚಮಿಯಲ್ಲಿ ಹಂಡೆ ಒಲೆ ಹಚ್ಚಬಾರ್ದು ಅಂತ.